ಕಾಂಗ್ರೆಸ್ಸಿನ ಯಾವತ್ತೂ ಕೂಡ ಸ್ವಭಾವನೆ ಅಪಪ್ರಚಾರ. ಅವ್ರ ಪ್ರಚಾರ ಯಾವತ್ತೂ ಮಾಡಿದ್ರು ಅಪಪ್ರಚಾರ. ಮತ್ತೆ ಸುಳ್ಳು ಹೇಳೋದನ್ನ ಕಾಂಗ್ರೆಸ್ನಿಂದ ಕಲಿಬೇಕು. ಇಷ್ಟು ಚಂದ ಸುಳ್ಳು ಹೇಳ್ತಾರೆ ಅವು. ಎಲ್ಲರಿಗಿಂತ ಚಲೋ ಸುಳ್ಳು ಹೇಳೋ ಟ್ರೈನಿಂಗ್ ಏನಾದ್ರೂ ಜಗತ್ತಿನಲ್ಲಿ ಕೊಡ್ಬೇಕು ಅಂತಂದ್ರೆ ಕಾಂಗ್ರೆಸ್ನವರಿಂದ ತಗೋಬೇಕು ನೋಡಿ. ಯಾವತ್ತು ಗಾದೆನೇ ಅದರಿ ಅದು. ಸತ್ಯ ಎದ್ದು ಕುತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಗತ್ತೆಲ್ಲ ಓಡಾಡಿ ಬಂದಿತ್ತಂತ. ಸತ್ಯ ಎದ್ದು ಕುತ್ಕೊಳ್ಳೋ ಮುಂದೆ ಸುಳ್ಳು ಇಡೀ ಜಗತ್ತೆಲ್ಲ ಅಡ್ಡಾಡಿ ಬಂದಿತ್ತಂತ. ಅಂದ್ರೆ ಸುಳ್ಳು ಅಷ್ಟು ಫಾಸ್ಟ್ ಅದು. ಎಲ್ಲರಿಗೂ ನಮ್ಮ ಮೊಬೈಲ್ದಾಗ ಮೊದಲು ಬರೋದು ಸುಳ್ಳು ಸುದ್ದಿರಿ, ಆಮೇಲೆ ನಿಧಾನವಾಗಿ ಸತ್ಯ ಏನು ಅಂತ ಬರ್ತಾವ. ಸುಳ್ಳು ಸುದ್ದಿ ಬೇಗ ಪ್ರಚಾರ ಆಗ್ತಾವ. ಆದ್ರೆ ಸತ್ಯ ಹೇಳ್ಬೇಕಾದ್ರೆ ದಮ್ ಬೇಕು. ಸತ್ಯ ಹೇಳ್ಬೇಕಾದ್ರೆ ಎದೆಗಾರಿಕೆ ಬೇಕು. ವಸ್ತುನಿಷ್ಠವಾಗಿರ್ತಕ್ಕಂಥ ಅಧ್ಯಯನ ಬೇಕು ಸತ್ಯ ಹೇಳಬೇಕು ಅಂತ. ಈ ಕಾಂಗ್ರೆಸ್ನವ್ರು ಸುಳ್ಳು ಹೇಳಿ ಹೇಳಿ ಜನರನ್ನ ಪ್ರತಿ ಚುನಾವಣೆಯಲ್ಲಿ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ನವ್ರು ಹಾಂಗಂದ್ರು ಅದಕ್ಕೆ ನೀವೇನಂತೀರಿ, ಕಾಂಗ್ರೆಸ್ನವ್ರು ಹಾಂಗಂದ್ರು ನೀವೇನಂತೀರಿ. ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ಇಲ್ಲ, ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ಲೂಬಾರ್ದು. ಅವ್ರು ಹೇಳ್ತಾರಪ್ಪ, ಅವ್ರದ್ದು ಅವರೇ ಪ್ರಶ್ನೆ ಕೇಳ್ತಾರ, ಅವರೇ ಉತ್ತರ ಕೊಟ್ಕೊಳ್ಳಿ. ನಾವ್ ಯಾಕೆ ಉತ್ತರ ಕೊಡ್ಬೇಕು? ನಮ್ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಮೂರ್ಖ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗ್ಬಾರ್ದು, ನಾವು ಸುಮ್ಗಿದ್ ಬಿಡ್ಬೇಕು. ಆದ್ರೆ ನಮ್ಮ ಮಂದಿಗೆ ಗುರ್ತಾಗಿಲ್ಲ ಪಾಪ, ತುಂಬಾ ಮುಗ್ಧ ಜನ. ಅವ್ರು ಹಂಗ್ ಕೇಳ್ತಾ ಇದಾರೆ, ಅದಕ್ಕೋಸ್ಕರ ನಾವ್ ಏನ್ ಹೇಳಿದ್ರಿ, ಏನ್ ಹೇಳಕ್ ಹೋಗ್ಬೇಡ. ಮುಂದಿನ ದಿವಸ ಉತ್ತರ ಆಟೋಮೆಟಿಕ್ಲಿ ಅವರಿಗೆ ಗುರ್ತಾಗ್ತಾವ. ನೋಡ್ರಿ, ನನ್ನ ಮುಖ ಕನ್ನಡಿ ಎದುರುಗಡೆ ನಿಂತ್ಕೊಂಡು ನೋಡ್ಲಿಕ್ಕೆ ಯಾರಾದ್ರೂ ಪರಿಚಯ ಮಾಡ್ಕೊಡ್ಬೇಕಂತ ಇಲ್ಲ. ಕನ್ನಡಿ ಎದುರುಗಡೆ ನಾನು ನಿಂತ್ಕೊಂಡು ಕಾಣ್ತಾವ ನಾನು ಹ್ಯಾಂಗ ಅಂತ. ಯಾರಾದ್ರೂ ಬಂದು ಕಾಮೆಂಟ್ರಿ ಕೊಡ್ಬೇಕೇನ್ರಿ? ಅದಕ್ಕೆ ನೀವ್ ಹಂಗಿದ್ಯಾ ಹಿಂಗಿದ್ಯಾ ಅಂತ ಕೊಡ್ಬೇಕೇನ್ರಿ? ಕಾಂಗ್ರೆಸ್ನ ಮುಖವಾಡ ಅವರ ಆಡಳಿತ ನೋಡಿದ್ರೆ ಗೊತ್ತಾಗ್ತಾವ. ಕಾಂಗ್ರೆಸ್ನ ಮುಖ ಅವರ ಆಡಳಿತದ ಶೈಲಿ ನೋಡಿದ್ರೆ ಗೊತ್ತಾಗ್ತವೆ. ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದು ಹೋಗಿದೆ. ಆದ್ರೆ 10 ವರ್ಷದಿಂದ ಮೋದಿ ಸರ್ಕಾರ ನೋಡ್ರಿ, ಎಲ್ಲದನ್ನೂ ಕೊಟ್ಟರು. ರೈತರಿಗೆ ಅಕೌಂಟಿಗೆ ಉಜಾಲ ಉಜ್ವಲ 370ಕ್ಕೂ ಹೆಚ್ಚು ಯೋಜನೆ ಕೊಟ್ಟರು. ಆದ್ರೂ ಕೇಂದ್ರ ಸರ್ಕಾರ ದಿವಾಳಿ ಆಗಲಿಲ್ಲ, ಬದಲಾಗಿ ದೇಶ ಗಟ್ಟಿಯಾಗಿದೆ, ಆರ್ಥಿಕವಾಗಿ ಗಟ್ಟಿಯಾಗಿದೆ. ಈ ಜಗತ್ತಲ್ಲಿ ನಾವು ಇವತ್ತು ಸೆಂಟರ್ ಪಾಯಿಂಟಿಗೆ ಬಂದು ನಿಂತ್ಕೊಂಡಿದ್ದೀವಿ. ನೀತಿ ಮತ್ತು ನಿಯತ್ತು ಇದ್ರೆ ಅದು ಮೋದಿ ಸರ್ಕಾರ ಆಗುತ್ತೆ. ನೀತಿ ನಿಯತ್ತು ಏನೂ ಇಲ್ಲ ಅಂತಂದ್ರೆ ಅದು ಸಿದ್ದರಾಮುಲ್ಲಾ ಖಾನ್ ಸರ್ಕಾರ. ದುರಹಂಕಾರ ಕಣ್ರಿ, ದುರಹಂಕಾರ. ಅವರದ್ದು ದುರಹಂಕಾರದ ಮಾತುಗಳನ್ನು ನೀವೆಲ್ಲ ಕೇಳಿದ್ರಿ, ಬಹುತೇಕ ಗೊತ್ತಿದೆ. ಇಷ್ಟರವರೆಗೆ ನಮ್ಮ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿಗೂ ಇಷ್ಟು ದುರಹಂಕಾರ ಇದ್ದಿರಕ್ಕಿಲ್ಲ, ಯಾವ ರಾಜಕಾರಣಿಗಳಿಗೂ ಇಷ್ಟು ದುರಹಂಕಾರ ಇದ್ದಿರಕ್ಕಿಲ್ಲ. ಎಷ್ಟೋ ಸರಿ ಅವ್ರ ಭಾಷೆ ನಾವೇ ಉತ್ತರ ಕೊಡಬೇಕಪ್ಪ, ನಮ್ ಬಿಟ್ರೆ ಮತ್ತೆ ಯಾರು ಕೊಡಂಗಿಲ್ಲ. ಏನ್ ಮಾಡುದು? ನಾವು ಕೊಡಬೇಕು. ನಾವು ಉತ್ತರ ಕೊಟ್ರೇನೆ ಸಿದ್ದರಾಮಯ್ಯ ಆಗುದ್ರಿ, ಇಲ್ಲಾದ್ರೆ ಮತ್ತೆ ಸುಮ್ಮನೆ ಅದು ಆಗಂಗಿಲ್ಲ. ದಯವಿಟ್ಟು ಕಾಂಗ್ರೆಸ್ ಈ ಮುಖವಾಡದ ಬದುಕು ನಮಗೆ ಗೊತ್ತಾಗಿದೆ. ಬಿಜೆಪಿ ಏನು ಅನ್ನುವಂಥದ್ದನ್ನು ಅಧಿಕಾರದಿಂದ ತೋರಿಸ್ಕೊಟ್ಟಿದ್ದೀವಿ, ಅನುಭವಕ್ಕೆ ಬಂದಿದೆ. ದಯವಿಟ್ಟು ಮುಂದಿನ ದಿವಸದಲ್ಲಿ ಚುನಾವಣೆ ಬಂದಿದೆ, ಇನ್ನೇನು 1 ವಾರದಲ್ಲಿ ಚುನಾವಣೆ ಘೋಷಣೆ ಆಗ್ತಾವ. ಇನ್ನೊಂದು 2 ತಿಂಗಳಲ್ಲಿ ಚುನಾವಣೆ ಮುಗಿದು ಹೋಗ್ತಾವ.